ನಮ್ಮ ಹಳ್ಳಿಗಳ ಕೊಟ್ಟಿಗೆ ಮಾಯವಾಗಿಬಿಟ್ಟಿದೆ ಈಗ. ಕೊಟ್ಟಿಗೆಯಲ್ಲಿ 80-90 ರಾಸುಗಳು ಇರ್ತಾ ಇದ್ವು. ಅವುಗಳನ್ನ ಹೊಡೆದಟ್ಕೊಂಡು ಹೋಗೋದು, ಮರಳಿ ಕರ್ಕೊಂಬರೋದು, ಅದಕ್ಕೆ ಹುಲ್ಲಿನ ರಾಶಿ ಒಂದು ಹೊರೆಯನ್ನು ಹೊತ್ಕೊಂಡ್ಬಂದು ಹಾಕೋದು, ಅವುಗಳಿಗೆ ಕೋಡು ಮೂಡ್ತಿದೆ ಅಂತಂದಾಗ ಅದಕ್ಕೆ ಎಣ್ಣೆ ಹಚ್ಚೋದು, ಶೆರ್ರಿ ಮಾಡಿಸಿ ಬಾಯೊಳಗೆ ಪಾಪ ಇನ್ನೂ ಹಲ್ಲು ಮೂಡಿಲ್ಲ ಅಥವಾ ಪಾಪ ತಿನ್ನೋ ಕಷ್ಟ ಅಂತ ಹೇಳ್ಬಿಟ್ಟು ಕರುವಿನ ಬಾಯಿನಲ್ಲಿ ಇವೆಲ್ಲವನ್ನು ನಾವು ಕಣ್ಣಾರೆ ಕಂಡವರು. ಯಾರಾದರೂ ಹೇಳಿ ನೋಡಲಿ, ಇಲ್ಲ ಆಗಿಲ್ಲ, ನಾನು ನೋಡೇ ಇಲ್ಲ ಅಂತ. ಹಾಗೆ ನೋಡಿರೋದವರು ಪಾಪಿಗಳು, ಪಾಪದವರು. ಇದನ್ನೆಲ್ಲ ಈಗಲೂ ಜರುಗ್ತಾ ಇದೆ ಸುತ್ತಮುತ್ತ. ಸ್ವಲ್ಪ ಅವ್ರು ಸಿಗುತ್ತೆ ಅಂಥದ್ದೆಲ್ಲ ಹೋಗಿ ಬದುಕು ಇಷ್ಟೊಂದು ವಿಸ್ತಾರ ಇದೆ, ಇಷ್ಟೊಂದು ವೈಶಾಲ್ಯವಿದೆ ಬದುಕಿಗೆ, ನಾವೇಕೆ ಹೀಗೆ ಅಂತ ಒಮ್ಮೆ ಪ್ರಶ್ನಿಸ್ಕೊಂಡ್ರೂ ಸಹ ನಾವು ಹೇಳ್ಕೊಳ್ಳುವಂಥ ಈ ಎಲ್ಲ ಪದಾವಳಿ ಇದೆಯಲ್ಲ, ಇದು ಖಂಡಿತವಾಗಿ ತುಂಬ ಕೃಶ ಆಗಿಬಿಡುತ್ತೆ, ಕೃಪಣವಾಗಿಬಿಡುತ್ತೆ, ಕ್ಷೀಣಿಸ್ಬಿಡುತ್ತೆ. ಇದು ಏನೂ ಅಲ್ಲ. ಎಷ್ಟು ದಿವಸ ಕೊಟ್ಟಿದ್ದಾರೋ ಆಯಸ್ಸು ನಮ್ದು ಎಷ್ಟಿದೆಯೋ, ವಯಸ್ಸು ಮುಖ್ಯ ಅಲ್ಲ ನಮಗೆ, ಆಯಸ್ಸು ಬಹಳ ಮುಖ್ಯ. ಈ ಆಯಸ್ಸನ್ನು ಪೂರ್ಣಗೊಳಿಸ್ತೇನೆ, ಇದರಿಂದ ನಾನು ನನಗೂ ಆನಂದ ಮತ್ತು ಇತರರಿಗೂ ಆನಂದ ಕೊಡುವಂಥದ್ದು. ಕಿಸೆಯೇ ಇಲ್ಲ ಅಂತಂದರೆ, ಕಿಸೆಯಲ್ಲಿ ಸಂಗ್ರಹವೇ ಇಲ್ಲ ಅಂತ ಹೇಳಿದ್ರೆ ದಾನ ಪ್ರಕ್ರಿಯೆ ಹೇಗೆ ಸಾಧ್ಯ? 5 ರೂಪಾಯಿ ಇದ್ದರೆ ಮಾತ್ರವೇ 5 ರೂಪಾಯಿ ದಾನ ಮಾಡ್ತಿಲ್ಲ, 3 ರೂಪಾಯಿ ದಾನ ಮಾಡಿ 2 ರೂಪಾಯಿ ಇಟ್ಕೊಳ್ತೀರಿ. ನೀವು ಕಿಸೆಯನ್ನೇ ಹೊರಿಸಿಕೊಂಡಿಲ್ಲದಿದ್ದರೆ, ಕಿಸೆ ಇಲ್ಲದ ಶರಾಯಿಯೋ ಅಂಗಿಯನ್ನು ಹಾಕಿಕೊಂಡಿದ್ದರೆ ದಾನಕ್ಕೆ ಬೇಕಾದ ಸಂಗ್ರಹ ಇಲ್ಲಿ ಮಾಡ್ಕೊಳ್ತೀರಿ. ಇದು ಬಹಳ ಮುಖ್ಯ ನಮಗೆ. ಸಂಗ್ರಹ ಇದೆಯಲ್ಲ, ಅದು ನಿಮ್ಮನ್ನ ಅನ್ಯ ಗ್ರಹದವರೆಗೆ ಕೊಂಡೊಯ್ಯಬಲ್ಲದು. ಇಲ್ಲವಾದಲ್ಲಿ ಇದೇ ಗ್ರಹವಾಸಿಗಳಾಗಿದ್ದುಕೊಂಡು ದುಃಖಿತರಾಗಿರುವಂಥದ್ದು ಶತಸಿದ್ಧ.